ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಫಲಾನುಭವಿಗಳು ಪಿಂಚಣಿ ಫಲಾನುಭವಿಗಳು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಪಿಂಚಣಿ ಹಣನ ಯಾವಾಗ ಬರುತ್ತೆ? ಭಾಳಷ್ಟು ಪಿಂಚಣಿದಾರರು ವೇಟ್ ಮಾಡ್ತಕ್ಕಂಥ ಹಣನ ಏನು ಸರ್ಕಾರದ ಕಡೆಯಿಂದ ಇವಾಗ 2 ತಿಂಗಳ ಹಣನ ಬಿಡುಗಡೆ ಆಗಿಲ್ಲ. ಆ ಒಂದು 2 ತಿಂಗಳ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ಭಾಳಷ್ಟು ಫಲಾನುಭವಿಗಳು ಕೇಳ್ತಾಯಿದ್ರು. ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ನಮ್ಮ ಪಿಂಚಣಿ ರದ್ದಾಗಿದೆ, ನಾವು ಏನು ಮಾಡಬೇಕು, ಯಾವ ಕಾರಣಕ್ಕಾಗಿ ರದ್ದಾಗಿದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇನ್ನು ಕೆಲವೊಂದಿಷ್ಟು ಜನರಿಗೆ 3 ತಿಂಗಳಿಂದನೂ ಕೂಡ ಹಣ ಬರೋದು ಬಾಕಿ ಇರುವಂಥದ್ದು. ವೀಕ್ಷಕರೇ, ಇವೆಲ್ಲದರ ಬಗ್ಗೆಯೂ ಕೂಡ ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಪಿಂಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ 32,000ಕ್ಕಿಂತ ಹೆಚ್ಚಿಗೆ ಆದಾಯ ಇದೆ, ನಿಮ್ಮ ಒಂದು ಪಿಂಚಣಿ ರದ್ದು ಆಗುತ್ತಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ನ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು. ಬಹಳಷ್ಟು ಫಲಾನುಭವಿಗಳು 2 ತಿಂಗಳ ಪಿಂಚಣಿನ ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ತಮಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಸರ್ಕಾರದ ಕಡೆಯಿಂದ 2 ತಿಂಗಳನ್ನ ಬಿಡುಗಡೆ ಆಗಿಲ್ಲ, ಇನ್ನೂ ಕೂಡ ಇವಾಗ ಪೆಂಡಿಂಗ್ ಇರುವಂಥ ಅಂದರೆ 2 ತಿಂಗಳ ಹಣನ ಬರಬೇಕಾಗಿರುವಂಥದ್ದು. ಯಾರಿಗೂ ಕೂಡ ಯಾವೊಂದು ಯೋಜನೆ ಪಿಂಚಣಿದಾರರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಸರ್ಕಾರದ ಕಡೆಯಿಂದ. ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಮತ್ತು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿದಾರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ 2 ತಿಂಗಳನ್ನು ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ. ವೀಕ್ಷಕರೇ, ಇದು ಕ್ಲಿಯರ್ ಆಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಮೊದಲನೇದಾಗಿ ಅಪ್ಡೇಟ್ ಆಗಿ ತಮಗೆ ಮಾಹಿತಿನ ಕೇಳ್ತಾ ಇದ್ರು. ಏನಂತ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ನಮ್ಮೊಂದು ಆದಾಯ ಪ್ರಮಾಣ ಪತ್ರದಲ್ಲಿ 32,000ಕ್ಕಿಂತ ಅಧಿಕ ಒಂದು ಆದಾಯ ಇದೆ, ನಮ್ಮ ಪಿಂಚಣಿ ರದ್ದಾಗುತ್ತಾ ಅಂತ ಕೇಳ್ತಾಯಿದ್ರು. 32,000ಕ್ಕಿಂತ ನಿಮ್ಮೊಂದು ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿಗೆ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ರದ್ದಾಗುತ್ತಾ ಅಂತಂದರೆ ಸರ್ಕಾರದ ಕಡೆಯಿಂದ 32,000ಕ್ಕಿಂತ ಕಡಿಮೆ ಇರಬೇಕು ಅಂತ ಒಂದು ಆದಾಯ ಮಿತಿಯನ್ನು ನಿಗದಿಪಡಿಸಿರುವಂಥದ್ದು. ಹೀಗಾಗಿ ಇದರ ಹೆಚ್ಚಿಗೆ ಇರುವಂಥವ್ರಿಗೆ ಕೆಲವೊಬ್ಬರಿಗೆ ರಿಜೆಕ್ಟ್ ಆಗ್ತಾ ಇದೆ ಮತ್ತು ರದ್ದಾಗ್ತಾ ಇದೆ. ಅವರ ಒಂದು ಆರ್ಡರ್ ಕಾಪಿ ಏನಿರುತ್ತೆ, ಅವರ ಒಂದು ಪೆನ್ಷನ್ ಏನಿರುತ್ತೆ ರದ್ದಾಗ್ತಾ ಇದೆ. ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರದ್ದು ಇನ್ನೂ ಕೂಡ ರದ್ದಾಗಿಲ್ಲ. ಹೀಗಾಗಿ ಸರ್ಕಾರದ ಕಡೆಯಿಂದ ಯಾಕೆ ಒಂದು ಪಿಂಚಣಿ ಹಣ ಜಮಾ ಆಗೋದು ಲೇಟ್ ಆಗ್ತಾ ಇದೆ ಅಂತ ನಾವು ಇಲಾಖೆ ಕಡೆಯಿಂದ ಮಾಹಿತಿನ ಪಡೆದುಕೊಂಡಾಗ ಇಲಾಖೆಯವರು ಮಾಹಿತಿನ ತಿಳಿಸ್ತಾ ಇದ್ರು. ಇಷ್ಟು ದಿನ ನಾವು ವಾರ್ಷಿಕ ಬಜೆಟ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ, ವಾರ್ಷಿಕ ಬಜೆಟ್ ಅನುಮೋದನೆ ಆಯಿತು ಅಂತಂದರೆ ಪಿಂಚಣಿ ನಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಇವಾಗ ಮತ್ತೆ ಕೂಡ ಇಲಾಖೆ ಕಡೆಯಿಂದ ಮಾಹಿತಿನ ಪಡೆದುಕೊಂಡಾಗ ಇಲಾಖೆ ಕಡೆಯಿಂದ ಮಾಹಿತಿನ ತಿಳಿಸ್ತಾ ಇರುವಂಥದ್ದು, ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರರಿದ್ದಾರೆ, ಅನರ್ಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡ್ತಾಯಿದ್ದೀವಿ, ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ, ಅಂಥವರಿಗೆ ಪಿಂಚಣಿಗಳನ್ನು ನಾವು ಮುಂದೆ ಕೊಡಬಾರ್ದು ಅಂತ ಯಾರೆಲ್ಲ ಒಂದು ಅನರ್ಹ ಪಿಂಚಣಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಅಂಥವ್ರದ್ದು ಸಂಪೂರ್ಣವಾಗಿ ರದ್ದು ಮಾಡ್ತಾಯಿದ್ದೀವಿ. ಪರಿಷ್ಕರಣೆ ಪ್ರಾರಂಭ ಆಗಿದೆ. ಹೀಗಾಗಿ ಪರಿಷ್ಕರಣೆ ಪ್ರಾರಂಭ ಇವಾಗ ಸ್ಟಾರ್ಟ್ ಆಗಿಲ್ಲ, ಕಳೆದ ತಿಂಗಳಿಂದನೇ ಪಿಂಚಣಿ ಏನು ಪರಿಷ್ಕರಣೆ ಇದೆ ಸ್ಟಾರ್ಟ್ ಆಗಿದೆ, ಆದರೂ ಕೂಡ ಇನ್ನೂ ಕೂಡ ಚಾಲ್ತಿಯಲ್ಲಿ ಇದೆ ಅಂತ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಹೀಗಾಗಿ ವೀಕ್ಷಕರೇ, ನಾವು ನಿಖರವಾದಂಥ ದಿನಾಂಕನ ಇಲಾಖೆಗೆ ಕೇಳಿದಾಗ ನಿಖರವಾದಂಥ ದಿನಾಂಕನ ತಿಳಿಸ್ತಾ ಇಲ್ಲ. ಪಿಂಚಣಿನ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ನಿಖರವಾದಂಥ ದಿನಾಂಕನ ತಿಳಿಸ್ತಾ ಇಲ್ಲ. ಹೀಗಾಗಿ ನಾವು ಎಷ್ಟು ದಿನಗಳ ಒಳಗಾಗಿ ಪಿಂಚಣಿ ಬರಬಹುದು ಅಂತ ಮಾಹಿತಿನ ಕೇಳಿದಾಗ ಸರ್ಕಾರದ ಕಡೆಯಿಂದ ಮಾಹಿತಿ ತಿಳಿಸಿರೋ ಪ್ರಕಾರ ಈ ಮಂತ್ ಎಂಡ್ ಒಳಗಾಗಿ ನಮಗೆ ಪಿಂಚಣಿನ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಹೀಗಾಗಿ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಇನ್ನೂ ಕೂಡ ಯಾರಿಗೂ ಕೂಡ ಪಿಂಚಣಿನ ಬಿಡುಗಡೆ ಆಗಿಲ್ಲ, ಈ ಮಂತ್ ಎಂಡ್ವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಕಂಪ್ಲೀಟಾಗಿ ಯಾರು ಕೂಡ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ, ನಾಳೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಯಾರು ಕೂಡ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳಿಗೆ ನಂಬೋಕೆ ಹೋಗಬೇಡಿ. ಯಾಕೆಂದರೆ ಸರ್ಕಾರದ ಕಡೆಯಿಂದ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಸಪ್ರೇಟಾಗಿ ಹಣನ ಬಿಡುಗಡೆ ಮಾಡೋದಿಲ್ಲ, ಒಟ್ಟಿಗೆ ಹಣನ ಬಿಡುಗಡೆ ಮಾಡುವಂಥದ್ದು. ಇನ್ನು ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಯಾಕೆ ಇಷ್ಟೊಂದು ಈ ಒಂದು ಪಿಂಚಣಿದಾರರಿಗೆ ಭಾಳಷ್ಟು ಒಂದು ಅನುಕೂಲವಾಗ್ತಾ ಇರುವಂಥ ಪಿಂಚಣಿಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ? ಇದರಿಂದ ಬಹಳಷ್ಟು ಫಲಾನುಭವಿಗಳಿಗೆ ಅಂದರೆ ಬಹಳಷ್ಟು ಪಿಂಚಣಿ ಫಲಾನುಭವಿಗಳು ಇರ್ತಾರೆ ಮತ್ತು ಕುಟುಂಬಗಳು ಈ ಒಂದು ಪಿಂಚಣಿ ಮೇಲೆ ಅವಲಂಬಿತರಾಗಿರುವುದರಿಂದ ಬಹಳಷ್ಟು ಒಂದು ಅನಾನುಕೂಲ ಆಗ್ತಾಯಿದೆ ಅವರ ಒಂದು ಜೀವನ ನಡೆಸೋದಕ್ಕಾಗಿ. ಹೀಗಾಗಿ ಈಗಾಗಲೇ ವೀಕ್ಷಕ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ 30ನೇ ಕಂತಿನನ್ನು ಬಿಡುಗಡೆ ಮಾಡಿದ್ದಾರೆ, ಆದರೆ ಈ ಒಂದು ಪಿಂಚಣಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಒಂದು ಪಿಂಚಣಿದಾರರ ಒಂದು ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು.
ಪಿಂಚಣಿಯನ್ನು ಬರ್ತಾ ಇಲ್ಲ ಅಂತ ಸರ್ಕಾರದ ಕಡೆಯಿಂದ ನಮ್ಮ ಒಂದು ಚಾನಲ್ ವತಿಯಿಂದ ಒಂದು ಮನವಿನ ಏನು ಕೇಳ್ಕೊಳ್ಳೋದು ಅಂತಂದರೆ ಆದಷ್ಟು ಬೇಗ ಪಿಂಚಣಿದಾರರ ಪಿಂಚಣಿಗಳನ್ನು ಬಿಡುಗಡೆ ಮಾಡಬೇಕು. ಯಾಕೆ ಅಂತಂದರೆ ಸರ್ಕಾರದ ಕಡೆಯಿಂದ ಈ ಒಂದು ಪಿಂಚಣಿ ಏನು ಬಿಡುಗಡೆ ಮಾಡುತ್ತಾರೆ, ಅನೇಕ ಒಂದು ಈ ಪಂಚ ಗ್ಯಾರಂಟಿ ಯೋಜನೆಗಳ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೇ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣನ ಜಮಾ ಆಗಿದೆ. ಆದರೆ ಈ ಒಂದು ಅದೇ ರೀತಿಯಾಗಿ ಈ ಒಂದು ಪಿಂಚಣಿದಾರರ ಪಿಂಚಣಿ ಏನು 2 ತಿಂಗಳನ್ನ ಪೆಂಡಿಂಗ್ ಇದೆ, 2 ತಿಂಗಳನ್ನು ಬೇಗನೆ ಬಿಡುಗಡೆ ಮಾಡಬೇಕು. ಫಲಾನುಭವಿಗಳಿಗೆ ಭಾಳಷ್ಟು ಒಂದು ಅನುಕೂಲ ಆಗ್ತಾಯಿದೆ. ಜೀವನ ನಡೆಸೋದಕ್ಕಾಗಿರ್ಬೋದು ಅಥವಾ ಅವರ ಒಂದು ದೈನಂದಿನ ಖರ್ಚಿಗಾಗಿರ್ಬೋದು. ಸಾಕಷ್ಟು ವೃದ್ಧರಿದ್ದಾರೆ, ವೃದ್ಧರು ವಯಸ್ಸಾದಂಥವರಿಗೆ ಒಂದು ಮೆಡಿಸಿನ್ಗೆ ಆಗಿರ್ಬೋದು, ಈ ರೀತಿಯಾಗಿ ಭಾಳಷ್ಟು ಒಂದು ಅನುಕೂಲ ಆಗುತ್ತೆ ಒಂದು ಪಿಂಚಣಿಯನ್ನು ಬಿಡುಗಡೆ ಆಯಿತು ಅಂತಂದರೆ. ಹೀಗಾಗಿ ತಮಗೆ ಇಷ್ಟು ನಮ್ಮ ಒಂದು ಚಾನಲ್ ವತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂಥದ್ದು ಸರ್ಕಾರಕ್ಕೆ. ಮತ್ತು ವೀಕ್ಷಕರು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ 3 ತಿಂಗಳಿಂದ ಅಥವಾ 4-5 ತಿಂಗಳಿಂದ ಪಿಂಚಣಿಯನ್ನು ಬರ್ತಾಯಿಲ್ಲ, ಜಮಾ ಆಗ್ತಾಯಿಲ್ಲ, ನಮ್ಮದು ಪಿಂಚಣಿ ಏನಾದರೂ ರದ್ದಾಗಿದೆ ಅಂತ ಕೇಳ್ತಾಯಿದ್ರು. ನೀವು ಪಿಂಚಣಿ 5-6 ತಿಂಗಳಿಂದ ಪಿಂಚಣಿ ಹಣ ಬರ್ತಾಯಿಲ್ಲ, ಜಮಾ ಆಗ್ತಾಯಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಬೇಕಾಗುತ್ತೆ. ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವೀಡಿಯೋನ ನೋಡಿಕೊಂಡು ನೀವು ಕೂಡ ಪಿಂಚಣಿ ಸ್ಟೇಟಸ್ನ ನಿಮ್ಮ ಒಂದು ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು. ಚೆಕ್ ಮಾಡ್ಕೊಂಡಾಗ ಪಿಂಚಣಿ ಸ್ಟೇಟಸ್ ಏನಿರಬೇಕು ಅಂತಂದರೆ ಆ್ಯಕ್ಟಿವ್ ಅಥವಾ ರನ್ನಿಂಗ್ ಅಂತ ಇರಬೇಕಾಗುತ್ತೆ. ಆ್ಯಕ್ಟಿವ್ ರನ್ನಿಂಗ್ ಅಂತ ಇತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಏನಿರುತ್ತೆ ಚಾಲ್ತಿಯಲ್ಲಿರುತ್ತೆ ವೀಕ್ಷಕರೇ. ಚಾಲ್ತಿಯಲ್ಲಿತ್ತು, ಆ್ಯಕ್ಟಿವ್ ಇದ್ದರೂ ಕೂಡ ಮತ್ತು ರನ್ನಿಂಗ್ ಅಂತ ಇದ್ದರೂ ಕೂಡ ನಿಮ್ಮ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಥವಾ NPCI ಲಿಂಕ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. NPCI ಲಿಂಕ್ ಆಗಿದ್ದರೆ ಮಾತ್ರ ಇವಾಗ ಆಧಾರ್ ಮುಖಾಂತರ ಪೇಮೆಂಟ್ ಆಗ್ತಾ ಇರೋದ್ರಿಂದ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣನ ನಿಮಗೆ ಒಂದು ಜಮಾ ಆಗಬೇಕು ಅಂತಂದರೆ ನೇರವಾಗಿ DBT ಮುಖಾಂತರ ಹಣ ಜಮಾ ಆಗುವಂಥದ್ದು. ಹೀಗಾಗಿ NPCI ಲಿಂಕ್ ಆಗಿರುವಂಥದ್ದು ಕಡ್ಡಾಯವಾಗಿರುತ್ತೆ. NPCI ಏನಾದರೂ ಬೇರೆ ಅಕೌಂಟಿಗೆ ಲಿಂಕ್ ಆಗಿದೆಯಾ, 2-3 ಅಕೌಂಟ್ಗಳನ್ನು ಹೊಂದಿದ್ರಿ ಅಂತಂದರೆ ಬೇರೆ ಅಕೌಂಟ್ಗಳಿಗೂ ಕೂಡ ಲಿಂಕ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹೀಗಾಗಿ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ NPCI ಲಿಂಕ್ ಇದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ, ಆ ಒಂದು ಅಕೌಂಟಿಗೆ ಹಣನ ಹೋಗ್ತಾ ಇರುತ್ತೆ ವೀಕ್ಷಕರೇ. ಇಲ್ಲಿ ಕೆಲವೊಬ್ರದ್ದು ಇದೇ ರೀತಿಯಾಗಿದೆ, 2-3 ಅಕೌಂಟ್ಗಳನ್ನು ಹೊಂದಿದ್ದಾರೆ. ಹೀಗಾಗಿ ಆ ಒಂದು ಪಿಂಚಣಿಯನ್ನು ಪ್ರತಿ ತಿಂಗಳು ಬರ್ತಾ ಇತ್ತು, ಆ ಒಂದು ಪ್ರತಿ ತಿಂಗಳು ಬರ್ತಾ ಇರುವಂಥ ಪಿಂಚಣಿ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟಿಗೆ ಹಣನ ಬರ್ತಾ ಇತ್ತು. ಆದರೆ ಹೊಸ ಅಕೌಂಟ್ ತೆಗೆಸಿದಾಗ ಪಿಂಚಣಿ ಏನಿದೆ ಹೊಸ ಅಕೌಂಟಿಗೆ NPCI ಲಿಂಕ್ ಆಗಿದೆ. ಹೀಗಾಗಿ ಹೊಸ ಅಕೌಂಟಿಗೆ ಹಣನ ವರ್ಗಾವಣೆ ಆಗ್ತಾ ಇರುವಂಥದ್ದು. ನೀವು ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾಯಿದ್ರೆ ಒಂದ್ಸರಿ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ದಾಖಲಾತಿಗಳಲ್ಲಿ ಏನಾದರೂ ಹೆಸರುಗಳಾಗಿರ್ಬೋದು ಅಥವಾ ಏಜ್ಗಳಾಗಿರ್ಬೋದು ಮಿಸ್ಮ್ಯಾಚ್ ಇದ್ದರೆ ಅಂಥವು ಕೂಡ ಸರಿಪಡಿಸ್ಕೊಳ್ಳಿ. ಈಗಾಗಲೇ ಪರಿಷ್ಕರಣೆ ಪ್ರಾರಂಭ ಆಗಿದ್ದು ದಾಖಲೆಗಳಲ್ಲಿಯೂ ಕೂಡ ಏನಾದರೂ ಮಿಸ್ಮ್ಯಾಚ್ ಹೆಸರುಗಳಾಗಿರ್ಬೋದು, ಏಜ್ಗಳು ಮಿಸ್ಮ್ಯಾಚ್ ಇದ್ದರೆ ಅಂತಹ ಪಿಂಚಣಿಗಳನ್ನು ರದ್ದಾಗ್ತಾಯಿದೆ ವೀಕ್ಷಕರೇ. ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ, ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು, ಏಪ್ರಿಲ್ ತಿಂಗಳಿಂದ ಪಿಂಚಣಿನ ಹೆಚ್ಚಳ ಆಗಿ ಬರುತ್ತಾ ಅಂತ ಕೇಳ್ತಾಯಿದ್ರು. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಯಾವ ಒಂದು ಯೋಜನೆ ಪಿಂಚಣಿದಾರರಿಗೂ ಕೂಡ ಹೆಚ್ಚಳ ಮಾಡಿಲ್ಲ. ಏನು ಹಿಂದೆ ಪಿಂಚಣಿ ಹಣನ ಬರ್ತಾಯಿತ್ತು ಅದೇ ರೀತಿಯಾಗಿ ಪಿಂಚಣಿನ ಕೂಡ ಮುಂದೆ ಬರುವಂಥದ್ದು. ಈ ಮಂತ್ ಎಂಡ್ವರೆಗೂ ಕೂಡ ವೇಟ್ ಮಾಡಿ ವೀಕ್ಷಕರೇ. ಈ ಮಂತ್ ಎಂಡ್ವರೆಗೂ ಕೂಡ ಹಣನ ಬಿಡುಗಡೆ ಆಗುತ್ತೆ ಪಿಂಚಣಿನ ಅಂತ ತಿಳಿಸಿದ್ದಾರೆ. ನಿಖರವಾದಂಥ ದಿನಾಂಕನ ಇಲಾಖೆ ಕಡೆಯಿಂದ ತಿಳಿಸ್ತಾ ಇಲ್ಲ. ಇಷ್ಟು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅನಿಸುತ್ತೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.